Good morning everyone. Welcome to Basaveshwara IT College, Raichur. My name is Pramla Kumari, electrician JT in Basaveshwara IT College. So, ಇವತ್ತಿನ ಕ್ಲಾಸಲ್ಲಿ ನಾವು ಎ ಸಿ ಮೋಟರ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡಿ ಸಿ ಟಾಪಿಕ್ಸ್ ಬಗ್ಗೆ ಕಂಪ್ಲೀಟ್ ಮಾಡಿದೆ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎ ಸಿ ಮೋಟರ್. ಎ ಸಿ ಮೋಟರ್ ಅಂದರೆ ಏನು, ಅದರ ಕ್ಲಾಸಿಫಿಕೇಷನ್ ಏನು, ಜಸ್ಟ್ ಬೇಸಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒನ್ ಬೈ ಒನ್ ಇನ್ನು ಡೀಟೇಲ್ ಕನ್ಸ್ಟ್ರಕ್ಷನ್ ಏನಿರುತ್ತೆ, ಯಾವ ಥರ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ಡಿಸ್ಕಸ್ ಮಾಡಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಬೇಸಿಕ್ ಅಬೌಟ್ ಎ ಸಿ ಮೋಟರ್. ಫಸ್ಟ್ ವಿ ವಿಲ್ ಸಿ ಅಬೌಟ್ ದ ಡೆಫಿನೇಷನ್. AC motor ಅಂದರೆ ಏನು? So the motor that converts the alternating current into mechanical power by using an electromagnetic induction phenomenon is called a AC motor. ಸೊ ಇಲ್ಲಿ ಡೆಫಿನೇಷನ್ ಪ್ರಕಾರ ಟೆಕ್ನಿಕಲ್ ಆಗಿ ನಮ್ಗೆ ಎ ಸಿ ಮೋಟರ್ ಅಂದರೆ ಏನು ಅಂದರೆ, ಅದು ಒಂದು ಮೋಟರ್ ಆಲ್ಟರ್ನೇಟಿಂಗ್ ಕರೆಂಟ್ನ ಮೆಕ್ಯಾನಿಕಲ್ ಪವರಲ್ಲಿ ಕನ್ವರ್ಟ್ ಮಾಡುತ್ತೆ. ಯಾವ ಥರ ಅಂದರೆ ಬೈ ಯೂಸಿಂಗ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಿನಾಮಿನಾಯಿಂದ ಇಲ್ಲಿ ಏನು ಮಾಡುತ್ತೆ, ಆಲ್ಟರ್ನೇಟಿಂಗ್ ಕರೆಂಟ್ನ ಯೂಸ್ ಮಾಡಿಕೊಂಡು ಮೆಕ್ಯಾನಿಕಲ್ ಪವರಲ್ಲಿ ನಮಗೆ ಔಟ್ಪುಟ್ ಕೊಡುತ್ತೆ. ಸೊ ಇದನ್ನು ಎ ಸಿ ಮೋಟರ್ ಅಂತ ಕರಿತೀವಿ. ಆರ್ ಇನ್ ದ ಸಿಂಪಲ್ ಫಾರ್ಮ್ ಕೆಳಗಡೆ ನೋಡ್ಬೋದು. ಸೊ ಯಾವುದಾದ್ರೂ ಯಾವುದೋ ಮೋಟರ್ ಎ ಸಿ ಸಪ್ಲೈ ಮೇಲೆ ವರ್ಕ್ ಆದರೆ ಅದನ್ನು ನಾವು ಎ ಸಿ ಮೋಟರ್ ಅಂತ ಸಿಂಪಲಾಗಿ ಕರಿಬೋದು. ಸೊ ದ ಮೋಟರ್ ಈಸ್ ಡ್ರಿವನ್ ಬೈ ಆನ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ ಒಂದು ಮೋಟರ್ ಎ ಸಿ ಮೋಟರ್ ಈಸ್ ನಥಿಂಗ್ ಬಟ್ ದ ಮೋಟರ್ ವಿಚ್ ವಿಲ್ ವರ್ಕ್ ಆನ್ ದ ಎ ಸಿ ಸಪ್ಲೈ. ಯಾವ ಒಂದು ಮೋಟಾರ್ ಎ ಸಿ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಎ ಸಿ ಮೋಟರ್ ಅಂತ ಕರಿತೀವಿ. ಸೊ ಎ ಸಿ ಮೋಟರಲ್ಲಿ ಏನು ಇಂಪಾರ್ಟೆಂಟ್ ಪಾರ್ಟ್ಸ್, ಸೇಮ್ ಡಿ ಸಿ ಮೋಟರಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಇರುತ್ತೆ, ಇದರಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಅಷ್ಟೇ ಚೇಂಜ್ ಇರುತ್ತೆ, ಫುಲ್ ಚೇಂಜ್ ಏನೂ ಇರಲ್ಲ. ಸೊ ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ, ಸ್ಟೇಟರ್ ಆ್ಯಂಡ್ ದ ರೋಟರ್ ಆದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇಂದ ಎ ಸಿ ಮೋಟರ್. ಎ ಸಿ ಮೋಟರಲ್ಲಿ ಸ್ಟೇಟರ್ ಮತ್ತು ರೋಟರ್ ಎರಡು ಇಂಪಾರ್ಟೆಂಟ್ ಪಾರ್ಟ್ಸ್ ಇವೆ. ಸೊ ನೀವು ನೋಡ್ಬೋದು, ದ ಸ್ಟೇಟರ್ ಅಂದರೆ ಸ್ಟೇಷನರಿ ಪಾರ್ಟ್ ಆಫ್ ದ ಮೋಟರಲ್ಲಿ ಸ್ಟೇಷನರಿ ಪಾರ್ಟ್ ಸ್ಟೇಟರ್ ಅಂದರೆ, ಇನ್ನೊಂದು ರೋಟರ್ ಅಂದರೆ ಹ್ಯಾಸ್ ದ ನೇಮ್ ಇಂಡಿಕೇಟ್ ಇಟ್ಸ್ ಅ ರೊಟೇಟಿಂಗ್ ಪಾರ್ಟ್ ಆಫ್ ದ ಮೋಟರಲ್ಲಿ ಸ್ಟೇಟರ್ ಅಂದರೆ ಸ್ಟೇಷನರಿ ಪಾರ್ಟ್ ಫಿಕ್ಸ್ಡ್ ಆಗಿರುತ್ತೆ. ನೆಕ್ಸ್ಟ್ ರೋಟರ್ ಅಂದರೆ ರೊಟೇಟಿಂಗ್ ಪಾರ್ಟ್ ಅಂತ ನಾವು ಕರಿತೀವಿ. ಸೊ ಎ ಸಿ ಮೋಟರಲ್ಲಿ ನಮಗೆ ಸಿಂಗಲ್ ಫೇಸ್ ಎ ಸಿ ಮೋಟರ್, 3 ಫೇಸ್ ಎ ಸಿ ಮೋಟರ್ ಅಂತಲೂ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ 3 ಫೇಸ್ ಎ ಸಿ ಮೋಟರ್ಸ್. 3 ಫೇಸ್ ಎ ಸಿ ಮೋಟರ್ ಎಲ್ಲಿ ಯೂಸ್ ಮಾಡ್ತಾರೆ, ಸಿಂಗಲ್ ಫೇಸ್ ಎ ಸಿ ಮೋಟರ್ ಎಲ್ಲಿ ಯೂಸ್ ಮಾಡ್ತಾರೆ. 3 ಫೇಸ್ ಎ ಸಿ ಮೋಟರ್ ಆರ್ ಅಪ್ಲೈಡ್ ಇನ್ ದ ಇಂಡಸ್ಟ್ರಿ ಫಾರ್ ಬಲ್ಕ್ ಪವರ್ ಕನ್ವರ್ಷನ್ ಫ್ರಮ್ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಪವರ್. ಸೊ ಬಲ್ಕ್ ಪವರ್ ಅಂದರೆ ಜಾಸ್ತಿ ಪವರ್ ಕನ್ವರ್ಷನ್ ಎಲ್ಲಿ ಅಪ್ಲಿಕೇಬಲ್ ಇರುತ್ತೆ, ಇಂಡಸ್ಟ್ರಿಯಲಲ್ಲೇ ಅಪ್ಲಿಕೇಬಲ್ ಇರುತ್ತೆ. ಸೊ ಅದ್ರ ಸಲುವಾಗಿ 3 ಫೇಸ್ ಎ ಸಿ ಮೋಟರ್ ನಾರ್ಮಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಂಡಸ್ಟ್ರಿಯಲಲ್ಲಿ ಭಾಳಷ್ಟು ಇದು ಯೂಸ್ ಇರುತ್ತೆ. ಮನೆಗೆ ಯೂಸ್ ಮಾಡೋದು ಓನ್ಲಿ ಸಿಂಗಲ್ ಫೇಸ್ ಎ ಸಿ ಮೋಟರ್ಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಕೊಟ್ಟಿದೆ. ಫಸ್ಟ್ ಸ್ಮಾಲ್ ಕನ್ವರ್ಷನ್ ಪರ್ಪಸ್ ನಾವು ಇಲ್ಲಿ ಏನು ಮಾಡ್ತೀವಿ, ಸಿಂಗಲ್ ಫೇಸ್ ಎ ಸಿ ಮೋಟರ್ಸ್ ಯೂಸ್ಡ್. ಓಕೆ, ಸ್ಮಾಲ್ ಕನ್ವರ್ಷನ್ ಅಂದರೆ ಜಸ್ಟ್ ಲಿಟಲ್ ಬಿಟ್ ಕನ್ವರ್ಷನ್, ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಕನ್ವರ್ಷನ್. ಓಕೆ, ಸ್ಮಾಲ್ ಪವರ್ ಕನ್ವರ್ಷನ್ ಬೇಕಾದರೆ ಅಲ್ಲಿ ನಾವು ಸಿಂಗಲ್ ಫೇಸ್ ಎ ಸಿ ಮೋಟರ್ ಯೂಸ್ ಮಾಡ್ತೀವಿ. ಬಲ್ಕ್ ಪವರ್ ಅಂದರೆ ಇದು ಇಂಡಸ್ಟ್ರಿಯಲಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ದ ಸಿಂಗಲ್ ಫೇಸ್ ಎ ಸಿ ಮೋಟರ್ ಈಸ್ ನಿಯರ್ಲಿ ಸ್ಮಾಲ್ ಸೈಜ್. ಸಿಂಗಲ್ ಫೇಸ್ ಎ ಸಿ ಮೋಟರ್ ನಿಯರ್ಲಿ ನಾವು ಹೇಳಿದ್ನಲ್ಲ, ಮೋಸ್ಟ್ಲಿ ಯೂಸ್ ಇನ್ ಹೋಮ್ ಅಪ್ಲೈನ್ಸಸ್ಗೆ ಯೂಸ್ ಮಾಡ್ತಾರೆ ಸಿಂಗಲ್ ಫೇಸ್ ಎ ಸಿ ಮೋಟರ್. ಅದ್ರ ಸಲುವಾಗಿ ಅದ್ರದ್ದು ಸೈಜ್ ಒಂದು ಸ್ಮಾಲ್ ಇರುತ್ತೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ವೆರೈಟಿ ಆಫ್ ಸರ್ವಿಸಸ್. ಓಕೆ, ಅದ್ರದ್ದೊಂದು ವೆರೈಟಿ ಆಫ್ ಸರ್ವಿಸಸ್ ಎಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ನೋಡ್ಬೋದು. ಕೆಳಗಡೆ ಕೊಟ್ಟಿದ್ದಾರೆ, ಹೋಮ್ ಇರ್ಬೋದು, ಆಫೀಸಸ್ ಇರ್ಬೋದು, ಬಿಸ್ನೆಸ್ ಕನ್ಸರ್ನ್ಸ್ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು. ಈ ಒಂದು ಪ್ಲೇಸಲ್ಲಿ ಸ್ಮಾಲ್ ಮೋಟರ್ಸ್, ಸಿಂಗಲ್ ಫೇಸ್ ಎ ಸಿ ಮೋಟರ್ಸ್ ಇರುತ್ತೆ. ಈ ಒಂದು ಪ್ಲೇಸಲ್ಲಿ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ದ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಸಚ್ ಆಸ್ ರೆಫ್ರಿಜರೇಟರ್ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಹೇರ್ ಡ್ರೈಯರ್ಸ್ ಇರ್ಬೋದು, ಮಿಕ್ಸರ್ಸ್ ಇರ್ಬೋದು, ಎಕ್ಸೆಟ್ರಾ ಇವೆಲ್ಲ ಏನು ಯೂಸ್ ಮಾಡುತ್ತೆ, ಸಿಂಗಲ್ ಫೇಸ್ ಎ ಸಿ ಮೋಟರ್ ಅನ್ನೋದು ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಎ ಸಿ ಮೋಟರಲ್ಲಿ ಏನಿದೆ, ಸಿಂಗಲ್ ಫೇಸ್ 3 ಫೇಸ್ ಎ ಸಿ ಮೋಟರ್. ಕ್ಲಾಸಿಫಿಕೇಷನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇದು ಬೇಸಿಕ್ ಎ ಸಿ ಮೋಟರ್ಸಲ್ಲಿ ಏನೇನು ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದರಲ್ಲಿ ಟೈಪ್ಸ್ ನೋಡ್ಬೋದು. ದಿಸ್ ಇಸ್ ದ ಮೇನ್ ಕ್ಲಾಸಿಫೈಡ್. ಇಲ್ಲೇ ಕ್ಲಾಸಿಫಿಕೇಷನ್ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ದ ಎ ಸಿ ಮೋಟರ್ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಓಕೆ, ಎ ಸಿ ಮೋಟರಲ್ಲಿ ಮೇನ್ಲಿ 2 ಟೈಪ್ಸ್ ಕ್ಲಾಸಿಫೈ ಆಗಿದೆ. ದೇ ಆರ್ ದ ಸಿಂಕ್ರೋನಸ್ ಮೋಟರ್ ಆ್ಯಂಡ್ ಇಂಡಕ್ಷನ್ ಮೋಟರ್ ಅಂತಲೂ ಕರಿತೀವಿ. ಸೊ ಎ ಸಿ ಮೋಟರ್ ಈಸ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ದ ಸಿಂಕ್ರೋನಸ್ ಮೋಟರ್
ಇನ್ನೊಂದು ಇಂಡಕ್ಷನ್ ಮೋಟರ್. ಸೊ ಸಿಂಕ್ರನಸ್ ಮೋಟರ್, ಇಂಡಕ್ಷನ್ ಮೋಟರ್ಗೆ ಅನದರ್ ನೇಮ್ ಅಸಿಂಕ್ರನಸ್ ಮೋಟರ್ ಅಂತ ಕರಿತೀವಿ, ಅಥವಾ ಸಿಂಪ್ಲಿ ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ. ಆ ಸಿಂಕ್ರನಸ್ ಮೋಟರ್ ಅಂದ್ರೂ ಅದು ಯಾವ ಮೋಟರೇ? ಇಂಡಕ್ಷನ್ ಮೋಟರೇ. ಸೊ ಇಂಡಕ್ಷನ್ ಮೋಟರ್ಗೆ ಇನ್ನೊಂದು ನೇಮ್ ಏನು ಅಂದರೆ ಅಸಿಂಕ್ರನಸ್ ಇಂಡಕ್ಷನ್ ಮೋಟರ್. ಸೊ ಸಿಂಕ್ರನಸ್ ಮೋಟರ್ ನಾವು ರೇರಾಗಿ ಎಲ್ಲಿ ನಮಗೆ ಫಿಕ್ಸ್ಡ್ ಸ್ಪೀಡೇ ಚೇಂಜ್ ಆಗಬಾರ್ದು, ಎಲ್ಲಿ ನಮಗೆ ಫಿಕ್ಸ್ಡ್ ಸ್ಪೀಡ್ ಬೇಕೋ ಅಲ್ಲಿ ಮಾತ್ರ ಈ ಒಂದು ಸಿಂಕ್ರನಸ್ ಮೋಟರ್ ಅನ್ನೋದು ಯೂಸ್ ಆಗುತ್ತೆ. ಬಟ್ ಇಂಡಕ್ಷನ್ ಮೋಟರಲ್ಲಿ ನಮಗೆ ಅಗೇನ್ ಇಟ್ ಇಸ್ ಡಿವೈಡೆಡ್ ಇಂಟು 2 ಟೈಪ್ಸ್. ಇಂಡಕ್ಷನ್ ಮೋಟರಲ್ಲಿ ಮತ್ತೆ 2 ಟೈಪ್ಸ್ ಡಿವೈಡ್ ಆಗಿದೆ. ಒಂದು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, ಅನದರ್ ವಿನ್ ಇಸ್ 3 ಫೇಸ್ ಇಂಡಕ್ಷನ್ ಮೋಟರ್. ಇಲ್ಲೇ ನಿಮಗೆ ಕ್ಲಾಸಿಫಿಕೇಶನ್ ಗೊತ್ತಾಗುತ್ತೆ. ಎ ಸಿ ಮೋಟರ್ ಎಷ್ಟು ಟೈಪ್ಸ್ ಇದಾವೆ? ಮೇನ್ಲಿ 2 ಟೈಪ್ಸ್. ಒಂದು ಸಿಂಕ್ರನಸ್ ಮೋಟರ್, ಇನ್ನೊಂದು ಅಸಿಂಕ್ರನಸ್ ಮೋಟರ್ ಆರ್ ಇಂಡಕ್ಷನ್ ಮೋಟರ್. ಸೊ ಅಗೇನ್ ಇಂಡಕ್ಷನ್ ಮೋಟರಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಬೇಸ್ಡ್ ಆನ್ ಸಪ್ಲೈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, 3 ಫೇಸ್ ಇಂಡಕ್ಷನ್ ಮೋಟರ್ ಅಂತ ಕ್ಲಾಸಿಫೈ ಆಗಿದೆ. ಜಸ್ಟ್ ಸಿಂಕ್ರನಸ್ ಮೋಟರ್ ಅಂದರೆ ಏನು? ದ ಮೋಟರ್ ದಟ್ ಕನ್ವರ್ಟ್ಸ್ ದ ಎ ಸಿ ಎಲೆಕ್ಟ್ರಿಕಲ್ ಪವರ್ ಇಂಟು ಮೆಕ್ಯಾನಿಕಲ್ ಪವರ್. ಹ್ಯಾಸ್ ಅ ಎ ಸಿ ಮೋಟರ್ಸ್ ಏನು ಮಾಡುತ್ತೆ? ಎಲೆಕ್ಟ್ರಿಕಲ್ ಪವರ್ನ ಇನ್ಪುಟ್ ತೊಗೊಂಡು ಮೆಕ್ಯಾನಿಕಲ್ ಪವರ್ ರೊಟೇಷನಲ್ಲಿ ನಮಗೆ ಟಾರ್ಕ್ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಸೊ ಆ್ಯಂಡ್ ಇಸ್ ಆಪರೇಟೆಡ್ ಎಟ್ ಓನ್ಲಿ ಎಟ್ ಸಿಂಕ್ರನಸ್ ಸ್ಪೀಡ್. ಸಿಂಕ್ರೋನಸ್ ಅಂದರೆ ಏನು ಅಂದರೆ ಒಂದೇ ಕಾನ್ಸ್ಟೆಂಟ್ ಸ್ಪೀಡ್ ಅಂತ ನಾವು ಕರಿಬೋದು. ಸಿಂಕ್ರೋನಸ್ ಅಂದರೆ ಅಲ್ಲಿ ಚೇಂಜಸ್ ಏನೂ ಇರಲ್ಲ. ಆ್ಯಸ್ ದ ನೇಮ್ ಇಂಡಿಕೇಟ್ ನಮ್ಗೆ ಗೊತ್ತಾಗುತ್ತೆ. ಸಿಂಕ್ರೋನಸ್ ಅಂದರೆ ಕಾನ್ಸ್ಟೆಂಟ್ ಸ್ಪೀಡ್ ಅಂತ. ಸೊ ಯಾವ ಒಂದು ಮೋಟಾರು ಒಂದು ಕಾನ್ಸ್ಟೆಂಟ್ ಸ್ಪೀಡು ಅಲ್ಲಿ ಆಪ್ರೇಟ್ ಆಗುತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ? ಸಿಂಕ್ರನಸ್ ಸ್ಪೀಡ್. ಸಿಂಕ್ರನಸ್ ಸ್ಪೀಡಲ್ಲಿ ಯಾವುದೊಂದು ಮೋಟಾರ್ ಆಪ್ರೇಟ್ ಆಗುತ್ತೆ ಅದನ್ನು ಸಿಂಕ್ರನಸ್ ಮೋಟಾರ್ ಅಂತ ಕರಿತೀವಿ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಏನಿರುತ್ತೆ ಅಂದರೆ ಸಿಂಪಲ್, ಜಸ್ಟ್ ಈಗ ಬೇಸಿಕ್ ಅಷ್ಟೇ ತಿಳ್ಕೊರಿ. ನೆಕ್ಸ್ಟು ವಿ ವಿಲ್ ಡಿಸ್ಕಸ್ ಡೀಟೇಲ್ ಆಗಿ ನಾನು ಸಿಂಕ್ರನಸ್ ಮೋಟಾರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಈ ಒಂದು ಕ್ಲಾಸಲ್ಲಿ ಜಸ್ಟ್ ಬೇಸಿಕ್ಸ್. ವರ್ಕಿಂಗ್ ಪ್ರಿನ್ಸಿಪಲ್ ಅಂದರೆ ಏನು ಅಂದರೆ ವೆನ್ ಸಪ್ಲೈ ಇಸ್ ಗಿವನ್ ಟು ಸಿಂಕ್ರನಸ್ ಮೋಟರ್ಗೆ ನಾವು ಯಾವಾಗ ಸಪ್ಲೈ ಒಂದು ಕೊಡ್ತೀವೋ ಅಲ್ಲಿ ಏನಾಗುತ್ತೆ? ಒಂದು ರಿವಾಲ್ವಿಂಗ್ ಫೀಲ್ಡ್ ಈಸ್ ಸೆಟಪ್. ಒಂದು ರಿವಾಲ್ವಿಂಗ್ ಫೀಲ್ಡ್ ಅನ್ನೋದು ಸೆಟಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 3 ಫೇಸ್ ಎ ಸಿ ಸಪ್ಲೈ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು 3 ಫೇಸ್ ಎ ಸಿ ಸಪ್ಲೈ ಕೊಟ್ಟಾಗ ಸಿಂಕ್ರನಸ್ ಮೋಟರ್ಗೆ ಇಲ್ಲಿ ಏನಾಗುತ್ತೆ? ಒಳಗಡೆ ಒಂದು ರಿವಾಲ್ವಿಂಗ್ ಫೀಲ್ಡ್ ಒಂದು ಸೆಟಪ್ ಆಗುತ್ತೆ. ಸೊ ದಿಸ್ ಫೀಲ್ಡ್ಸ್, ಈ ಒಂದು ಫೀಲ್ಡ್ ಏನು ಮಾಡುತ್ತೆ? ರೋಟಾರ್ನ ರೊಟೇಟ್ ಮಾಡಲಿಕ್ಕೆ, ಡ್ರ್ಯಾಗ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಇದೊಂದು ರೋಟಾರ್. ಈಗ ಸಪ್ಲೈ ಕೊಟ್ಟಾಗ ಏನಾಗುತ್ತೆ? ಈ ಒಂದು ಫೀಲ್ಡ್ ಏನು ಮಾಡುತ್ತೆ? ಅದರಲ್ಲಿ ಫೋರ್ಸ್ ಇರೋದ್ರಿಂದ ಈ ರೋಟಾರ್ನ ಡ್ರ್ಯಾಗ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದು ಸಾಧ್ಯ ಆಗಲ್ಲ, ಬಿಕಾಸ್ ರೋಟರ್ ಇನರ್ಷಿಯಿಂದ ಅದು ಆಗಲ್ಲ. ಹೆನ್ಸ್ ನೋ ಸ್ಟಾರ್ಟಿಂಗ್ ಟಾರ್ಕ್ ಇಸ್ ಪ್ರೊಡ್ಯೂಸ್. ಅದಕ್ಕೆ ಸಿಂಕ್ರನಸ್ ಮೋಟರಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗಲ್ಲ. ಇದಕ್ಕೇನು ಬೇಕು? ಸ್ಟಾರ್ಟಿಂಗ್ ಟಾರ್ಕ್ ಅನ್ನೋದು ನಾವು ಕೊಡಬೇಕಾಗುತ್ತೆ. ಸೊ ದಸ್ ಇನ್ಹೆರೆಂಟ್ಲಿ ಸಿಂಕ್ರನಸ್ ಮೋಟರ್ ಈಸ್ ನಾಟ್ ಎ ಸೆಲ್ಫ್ ಸ್ಟಾರ್ಟಿಂಗ್ ಮೋಟರ್. ಸೆಲ್ಫ್ ಸ್ಟಾರ್ಟಿಂಗ್ ಮೋಟರ್ ಯಾಕೆ ಆಗಲ್ಲ ಅಂದರೆ ಇಲ್ಲಿ ನೋಡ್ಬೋದು, ನಾವು ಸಪ್ಲೈ ಕೊಟ್ಟಾಗ ಏನಾಯಿತು? ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆ ಫೀಲ್ಡ್ ಏನು ಮಾಡಬೇಕು? ರೋಟರ್ನ ರೊಟೇಟ್ ಮಾಡಬೇಕು. ಬಟ್ ಆ ಫೀಲ್ಡಿಂದ ರೋಟರ್ನ ರೊಟೇಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಫೋರ್ಸ್ ಇರಲ್ಲ. ಅದ್ರ ಸಲುವಾಗಿ ಸಿಂಕ್ರನಸ್ ಮೋಟರ್ ಸೆಲ್ಫ್ ಸ್ಟಾರ್ಟಿಂಗ್ ಅಲ್ಲ. ಸೊ ಈ ಒಂದು ರೋಟರ್ನ ರೊಟೇಟ್ ಮಾಡಬೇಕಂದ್ರೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಅದು ಇಲ್ಲಿ ಕೊಟ್ಟಿದ್ದಾರೆ, DC ರೋಟರ್ ಎಕ್ಸೈಟೇಷನ್ ಸಿಸ್ಟಮ್. ಸೊ ರೋಟರ್ಗೂ ಇಲ್ಲಿ ಏನು ಮಾಡ್ತಾರೆ? ಫೀಲ್ಡ್ ಎಕ್ಸೈಟೇಷನ್ ಕೊಟ್ಟಾಗ ಏನಾಗುತ್ತೆ? ರೋಟಾರು ಆವಾಗ ಸಿಂಕ್ರನಸ್ ಸ್ಪೀಡಲ್ಲಿ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಸಲುವಾಗಿ ಸಿಂಕ್ರನಸ್ ಮೋಟರ್ ನಾವು ನಾರ್ಮಲಿ ಹೇಳಬೇಕಂದ್ರೆ ಸಿಂಕ್ರನಸ್ ಯಾವುದು ನಾಟ್ ಸೆಲ್ಫ್ ಸ್ಟಾರ್ಟಿಂಗ್ ಅಂದರೆ ಸಿಂಕ್ರನಸ್ ಮೋಟರ್ ಈಸ್ ನಾಟ್ ಎ ಸೆಲ್ಫ್ ಸ್ಟಾರ್ಟಿಂಗ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಡಕ್ಷನ್ ಮೋಟರ್ ಅಥವಾ ಅಸಿಂಕ್ರನಸ್ ಮೋಟರ್ ಅಂತಲೂ ಕರೀತಾರೆ. ಸೊ ದಿಸ್ ಮಷಿನ್ ಸೇಮ್ ಎಲೆಕ್ಟ್ರಿಕಲ್ ಪವರ್ನ ಮೆಕ್ಯಾನಿಕಲ್ ಪವರಲ್ಲಿ ಔಟ್ಪುಟ್ ನಮಗೆ ಕೊಡುತ್ತೆ ಬೈ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಿನಾಮಿನಾಯಿಂದ. ಅದ್ರ ಸಲುವಾಗಿ ಇದನ್ನು ಇಂಡಕ್ಷನ್ ಮೋಟರ್ ಅಂತ ಕರೀತಾರೆ. ಇಂಡಕ್ಷನ್ ಮೋಟರ್ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಅವಾಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಆ್ಯಂಡ್ 3 ಫೇಸ್ ಇಂಡಕ್ಷನ್ ಮೋಟರ್ ಅಂತ ಡಿವೈಡ್ ಆಗಿದೆ. ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂದರೆ ಇಂಡಕ್ಷನ್ ಮೆಷಿನಲ್ಲಿ ದ ಆರ್ಮೇಚರ್ ವೈಂಡಿಂಗ್, ಇಂಡಕ್ಷನ್ ಮೋಟರಲ್ಲಿ ಆರ್ಮೇಚರ್ ವೈಂಡಿಂಗ್ ಅಂತ ಏನಿರುತ್ತಲ್ಲ ಅದು ಇಟ್ ವಿಲ್ ವರ್ಕ್ ಬೋತ್ ಹ್ಯಾಸ್ ಅ ಆರ್ಮೇಚರ್ ವೈಂಡಿಂಗ್ ಥರ ವರ್ಕ್ ಆಗುತ್ತೆ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ಥರ ವರ್ಕ್ ಆಗುತ್ತೆ. ನಾವು ನೋಡಿದ್ವಲ್ಲ DC ಮೋಟರಲ್ಲಿ ಯಾವ ಥರ ಆರ್ಮೇಚರ್ ವೈಂಡಿಂಗ್ ಇರಿದ್ದು, ಫೀಲ್ಡ್ ವೈಂಡಿಂಗ್ ಇತ್ತು. ಬಟ್ ಇಂಡಕ್ಷನ್ ಮೋಟರಲ್ಲಿ ನಮಗೆ ಆರ್ಮೇಚರೇ ಯಾವ ಥರ ಆ್ಯಕ್ಟ್ ಆಗುತ್ತೆ? ಆರ್ಮೇಚರ್ ವೈಂಡಿಂಗ್ ಥರ ಆ್ಯಕ್ಟ್ ಆಗುತ್ತೆ ಆ್ಯಂಡ್ ಆ್ಯಸ್ ವೆಲ್ ಆಸ್ ಅ ಫೀಲ್ಡ್ ವೈಂಡಿಂಗ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಯಾವಾಗ ನಾವು ಸ್ಟೇಟರ್ಗೆ AC ಸಪ್ಲೈ ಅನ್ನೋದು ಕೊಡ್ತೀವೋ ಅಲ್ಲಿ ಏನಾಗುತ್ತೆ? ಏರ್ ಗ್ಯಾಪಲ್ಲಿ ಒಂದು ಫ್ಲಕ್ಸು ಪ್ರೊಡ್ಯೂಸ್ ಆಗುತ್ತೆ. ಸ್ಟೇಟರ್ಗೆ AC ಸಪ್ಲೈ ಕೊಟ್ಟಾಗೆಲ್ಲ ಏನಾಗುತ್ತೆ? ಇಂಡಕ್ಷನ್ ಮೋಟರಲ್ಲಿ ಏರ್ ಗ್ಯಾಪ್ ಅಂತ ಇರುತ್ತೆ. ಆ ಏರ್ ಗ್ಯಾಪಲ್ಲಿ ಒಂದು ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಫ್ಲಕ್ಸ್ ಏನಾಗುತ್ತೆ? ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಫ್ಲಕ್ಸ್ ರೊಟೇಟ್ ಎಟ್ ಎ ಫಿಕ್ಸ್ಡ್ ಸ್ಪೀಡ್, ಒಂದು ಫಿಕ್ಸ್ಡ್ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು ಸಿಂಕ್ರನಸ್ ಮೋಟರಲ್ಲಿ ನೀವು ಫಿಕ್ಸ್ಡ್ ಸ್ಪೀಡಲ್ಲೇ ರೊಟೇಟ್, ಬಟ್ ಸ್ಲೈಟ್ ಏನು ಡಿಫ್ರೆನ್ಸ್ ಇದೆ ನೋಡ್ಕೋಬೇಕು. ಸೊ ಅಲ್ಲಿನೂ ಏನಾಗಿತ್ತು? ಫಿಕ್ಸ್ಡ್ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. ಬಟ್ ಅದು ಫಿಕ್ಸ್ಡ್ ಸ್ಪೀಡಲ್ಲಿ ರೊಟೇಟ್ ಆಗಬೇಕು ಅಂದರೆ ನಾವು ಅಲ್ಲಿ ಏನು ಮಾಡ್ತೀವಿ? ಎಕ್ಸ್ಟರ್ನಲ್ ಸಪ್ಲೈ ಅನ್ನೋದು ಕೊಡ್ತೀವಿ. ಬಟ್ ಇಲ್ಲಿ ಇಂಡಕ್ಷನ್ ಮೋಟರಲ್ಲಿ ಇದು ಅದಕ್ಕೇನು ಎಕ್ಸ್ಟರ್ನಲ್ ಸಪ್ಲೈ ಬೇಕಾಗಿಲ್ಲ, ರೋಟರ್ ಅದಕ್ಕೆ ರೊಟೇಟ್ ಆಗುತ್ತೆ. ದಿಸ್ ರೊಟೇಟಿಂಗ್ ಫ್ಲಕ್ಸ್ ಇಂಡ್ಯೂಸಸ್ ಎ ವೋಲ್ಟೇಜ್ ಇನ್ ದ ಸ್ಟೇಟರ್ ಆ್ಯಂಡ್ ದ
ರೋಟೇಟ್ ವೈಂಡಿಂಗ್. ಸೊ ಇಲ್ಲಿ ನೋಡ್ಬೋದು, ಯಾವಾಗ ನಾವು ಸ್ಟೇಟರ್ಗೆ ಸಪ್ಲೈ ಅನ್ನೋದು ಕೊಡ್ತೀವೋ ಅಲ್ಲಿ ಏರ್ ಗ್ಯಾಪಲ್ಲಿ ಒಂದು ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಫ್ಲಕ್ಸ್ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ? ಸಿಂಕ್ರೋನಸ್ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. ಸೊ ಅದೇ ಥರ ದಿಸ್ ರೊಟೇಟಿಂಗ್, ಆ ಒಂದು ರೊಟೇಟಿಂಗ್ ಫ್ಲಕ್ಸ್ ಇನ್ನೊಂದು ಏನು ಕ್ರಿಯೇಟ್ ಮಾಡುತ್ತೆ? ವೋಲ್ಟೇಜ್ ಎದರಲ್ಲಿ ಕ್ರಿಯೇಟ್ ಆಗುತ್ತೆ? ಸ್ಟೇಟರಲ್ಲಿ ಮತ್ತು ರೋಟರ್ ವೈಂಡಿಂಗಲ್ಲಿ ಈ ಫ್ಲಕ್ಸ್ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಅದೇನು ಮಾಡುತ್ತೆ? ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ, ವೆನ್ಎವರ್ ಕಂಡಕ್ಟರ್ ಕಟ್ಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆ್ಯಂಡ್ EMF ಇಸ್ ಇಂಡ್ಯೂಸ್. ಸೊ ಯಾವಾಗ ಈ ಒಂದು ರೋಟರ್ ಫ್ಲಕ್ಸ್ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ? ಫ್ಲಕ್ಸ್ ಲೈನ್ಸ್ನ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಲಕ್ಸ್ ಲೈನ್ಸ್ ಕಟ್ ಆದರೆ ಏನಾಗುತ್ತೆ? ಸ್ಟೇಟರಲ್ಲಿ ಮತ್ತು ರೋಟರ್ ವೈಂಡಿಂಗಲ್ಲಿ ವೋಲ್ಟೇಜ್ ಅನ್ನೋದು ಇಂಡ್ಯೂಸ್ ಆಗುತ್ತೆ. ಬಟ್ ನಮಗೆ ಏನು ಬೇಕು? ಔಟ್ಪುಟ್ ವೋಲ್ಟೇಜ್ ಬೇಕಾಗಿಲ್ಲ, ಟಾರ್ಕ್ ಬೇಕು, ಎಲೆಕ್ಟ್ರಿಕಲ್ ಔಟ್ಪುಟ್ ಬೇಕಾಗಿಲ್ಲ ನಮಗೆ. ಮೋಟರ್ ಅಂದಮೇಲೆ ನಮ್ಗೆ ಏನು ಬೇಕಲ್ಲಿ? ಎಲೆಕ್ಟ್ರಿಕಲ್ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಏನು ಬೇಕು? ಟಾರ್ಕ್, ರೊಟೇಷನಲ್ಲಿ ಬೇಕು. ಬ್ಯಾಕ್ EMF ಏನು ಅಂತ ನಿಮಗೆ ಹೇಳ್ತೀನಿ ನೋಡಿ. ಬ್ಯಾಕ್ EMF ಏನು ಅಂದರೆ, ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಮೋಟರ್ಗೆ ನಾವು ಇನ್ಪುಟ್ ಎಲೆಕ್ಟ್ರಿಕಲ್ ಕೊಡ್ತೀವಿ, ಔಟ್ಪುಟ್ ಏನು ಬೇಕು? ನಮ್ಮ ರೊಟೇಷನ್. ಇಲ್ಲಿ ನೋಡ್ಬೋದು, ಫ್ಯಾನಿಗೆ ಏನು ಮಾಡ್ತೀವಿ ನಾವು? ಎಲೆಕ್ಟ್ರಿಕಲ್ ಇನ್ಪುಟ್ ಸ್ವಿಚ್ ಹಾಕ್ತೀವಿ, ಕರೆಂಟ್ ಅನ್ನೋದು ಹೋಗುತ್ತೆ. ಸೊ ಫ್ಯಾನ್ ರೊಟೇಟ್ ಆಗುತ್ತೆ. ರೊಟೇಷನ್ ಅಂದರೆ ಏನು? ಮೆಕ್ಯಾನಿಕಲ್ ಔಟ್ಪುಟ್. ಬಟ್ ರೋಟರಲ್ಲಿ ಏನಾಗುತ್ತೆ? ನಾವು ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟಾಗ ರೊಟೇಟ್ ಆಗಬೇಕು ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಅನ್ನೋದು ಕಟ್ ಆಗುತ್ತೆ. ಅಲ್ಲಿ ಒಂದು ವೋಲ್ಟೇಜ್ ಇಂಡ್ಯೂಸ್ ಆಗುತ್ತಲ್ಲ, ಅದನ್ನೇ ನಾವು ಬ್ಯಾಕ್ EMF ಅಂತ ಕರಿತೀವಿ. ನಮಗೆ ಆ ಬ್ಯಾಕ್ EMF ಜೊತೆಗೆ ಕೆಲಸ ಇಲ್ಲ. ನಮ್ಗೆ ಏನು ಬೇಕು? ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟಾಗ ನಮಗೆ ಮೋಟರ್ ಅನ್ನೋದು ರೊಟೇಟ್ ಆಗಬೇಕಷ್ಟೇ. ಬಟ್ ಅಲ್ಲಿ ಏನಾಗುತ್ತೆ? ರೊಟೇಟ್ ಆಗೋ ಜೊತೆಗೆ ಇನ್ನೊಂದು ಏನಾಗುತ್ತೆ? EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಅದನ್ನೇ ಬ್ಯಾಕ್ EMF ಅಂತ ಕರಿತೀವಿ. ಸೊ ದಿಸ್ ಇಸ್ ವಿಲ್ ಕ್ಲಿಯರ್ ಬ್ಯಾಕ್ EMF ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಇಂಡಕ್ಷನ್ ಮೋಟರ್ ಅನ್ನೋದು ವರ್ಕಿಂಗ್ ಪ್ರಿನ್ಸಿಪಲ್ ಈ ಥರ ಇರುತ್ತೆ. ಸೊ ದಿಸ್ ಇಸ್ ಇಂಡಕ್ಷನ್ ಮೋಟರಲ್ಲಿ ಈ ಥರ ಅರೇಂಜ್ಮೆಂಟ್ ಅನ್ನೋದು ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಕಂಪ್ಲೀಟ್ಲಿ ಡಿಸ್ಕಸ್. ಫಸ್ಟ್ ನಾನು ಸಿಂಕ್ರೋನಸ್ ಮೋಟರ್ ಬಗ್ಗೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕಾನ್ಸ್ಟೆಂಟ್ ಸ್ಪೀಡ್ ಯಾವ ಥರ ರೊಟೇಟ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.